ಟ್ರೋಲರ್ಸ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ನೀವು ಅದನ್ನು 3 days ತೊಗೊಂಡಿದ್ದೀರಾ ಅರ್ಗಿಸ್ಕೊಳಕ್ಕೆ. ಯಾಕಂದರೆ ನೀವು ಅಫ್ಕೋರ್ಸ್ ಅದು ಯಾರಿಗೇ ಆಗಿರಲಿ ಒಂದು ವ್ಯಕ್ತಿನ ಟ್ರೋಲ್ ಮಾಡ್ತಿದ್ದಾರೆ ಅಂದಾಗ ಅವ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ನಿಮ್ಮ ಬಗ್ಗೆ ಯಾರಿಗೂ ಏನೂ ಗೊತ್ತಿರಲಿಲ್ಲ. ನಾವು ಅಂದ್ಕೊಂಡ್ವಿ ಈ ರೀತಿಯೂ ಟ್ರೋಲ್ ಮಾಡ್ಬೋದಾ ಒಂದು ವ್ಯಕ್ತಿನ, ಎಲ್ಲೋ ಕೂತು ಇಷ್ಟು ಹೇಟ್ ಮಾಡಬಹುದಾ ಅನ್ನೋ ಥರ ಇತ್ತು. ಅಂದರೆ ಒಂದು ಚಾಕು ತೊಗೊಂಡು ಚುಚ್ಚೋದೇ ಬೇಡ, ಮಾತುಗಳಿಂದನೇ ಸಾಯಿಸ್ಬಿಡ್ಬೋದು ಒಂದು ವ್ಯಕ್ತಿನ. ಆಚೆ ಬಂದಾಗ ನಿಮ್ಗೆ ಏನು ಅನ್ನಿಸ್ತು? ಸ್ಟಾರ್ಟಿಂಗ್ ಫಸ್ಟ್ ಕುಗ್ಗೋಗಿದ್ರಾ ಅಥವಾ ಇಲ್ಲ ಸ್ಪೋರ್ಟಿವ್ ಆಗೇ ತಗೊಂಡ್ರಾ? ನಿಮ್ಮ ಮುಂಚೆ ಬಿಗ್ ಬಾಸ್ ಒಳಗೆ ಹೋಗ್ಬೇಕಾದ್ರೆ ಗೊತ್ತಿತ್ತಾ ಈ ರೀತಿ ಆಗುತ್ತೆ ಅನ್ನೋಂಥದ್ದು? ನನಗೆ ಹೋಗೋತ್ತಿಗೆ 100% ಗೊತ್ತಿರಲಿಲ್ಲ. ಹೊರಗಡೆ ಬಂದ ತಕ್ಷಣ ಹೇಳಿದ್ರು ನನಗೆ, ಅಂದರೆ ಯಾರು ಕನ್ಸರ್ಟ್ ಪರ್ಸನ್ ಇದ್ರು ಅವ್ರು ಹೇಳಿದ್ರು ದ್ಯಾಟ್ ಸ್ನೇಹಿತ ಹೊರಗಡೆ ತುಂಬ ನೆಗೆಟಿವಿಟಿ ಇದೆ, ನಾನು ನಿಂಗೆ ಸುಳ್ಳು ಹೇಳಲ್ಲ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ, ನೆಗೆಟಿವಿಟಿ ಇದೆ ಆ್ಯಂಡ್ ಅದನ್ನು ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್, ತುಂಬ ತಲೆಗೆ ತೊಗೊಂಬೇಡ. ನಾನು ಯಾವಾಗಲೂ ಒಂದು ವಿಷಯದಲ್ಲಿ ನಂಬಿದ್ದೀನಿ, ನಾವು ಗೆಲುವನ್ನ ತಲೆಗೆ ತೊಗೊಬಾರ್ದು, ಸೋಲನ್ನು ಹಾರ್ಟಿಗೆ ತೊಗೊಬಾರ್ದು. ಸೊ ನಾನು ಇದೇನೇ ಟ್ರೋಲ್ ಆಗಿದೆ, ಇನ್ನು ಮತ್ತೊಂದಾಗಿದೆ, ಅದನ್ನು ಯಾವುದೋ ಹಾರ್ಟಿಗೆ ತೊಗೊಳ್ಳಲ್ಲ. ಇದು ಮುಂಚೆನೂ ಆಗಿತ್ತು ನನಗೆ. ನಾನು ನಮ್ಮನೆ ರಾಣಿ ಮಾಡೋತ್ತಿಗೆ ನಾವು ತುಂಬ ಒಂದು ಪಾಪ್ಯುಲರ್ ಪೇರ್ ಅನಿಮೀರಾನ್ ರಿಪ್ಲೇಸ್ ಮಾಡಿದ್ವಿ. ಅವಾಗ ಅವ್ರ ಫ್ಯಾನ್ಸ್ ಎಲ್ಲ ತುಂಬ ಅಗ್ರೆಸಿವ್ ಆಗಿ ನಮ್ಮನ್ನು ಟ್ರೋಲ್ ಮಾಡಿದ್ರು. ಅವಾಗಲೂ ಈ ಥರ ಏನೋ ಒಂದು ಹೆಸರು ಕೊಟ್ಟಿದ್ರು. ಬಟ್ ಈ ಸತಿ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ, ಬಿಕಾಸ್ ಇಟ್ಸ್ ಮಚ್ ಬಿಗರ್ ಶೋ ಆ್ಯಂಡ್ ತುಂಬ ಜನ ನೋಡ್ತಾ ಇದ್ದಾರೆ. ಆಮೇಲೆ ಅವಾಗ ನನಗೊಂದು ಏನು ವಿಷಯ ಅರ್ಥ ಆಗಿತ್ತು ಅಂದರೆ, ಈ ಯಾರ್ಯಾರು ಟ್ರೋಲ್ ಪೇಜಸ್ ಮೀಮ್ಸ್ ಅಂದರೆ ಅವಾಗ ಫ್ಯಾನ್ ಪೇಜಸ್ ಯಾರು ನಡೆಸ್ತಾ ಇದ್ರು ಅವ್ರು ಯಾರು ವಿಲನ್ಸ್ ಅಲ್ಲ. ಅವ್ರು ಯಾರೋ ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ಇರ್ತಾರೆ, ಹುಡುಗಿರು ಇರ್ತಾರೆ. ಸೊ ಅವ್ರಿಗೆ ಎಲ್ಲೋ ಅಂದರೆ ನಾನು ಅವ್ರ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಇದು ಮಾಡಿದ್ದೀನಿ, ಹರ್ಟ್ ಮಾಡಿದ್ದೀನಿ, ಇನ್ನೇನೋ ಮಾಡಿದ್ದೀನಿ ಅಂತ ಅವ್ರಿಗೆ ಬೇಜಾರಾಗಿ ಅವ್ರು ಆ ಥರ ಮಾಡ್ತಾ ಇರ್ತಾರೆ ಹೊರತು, ಆಮೇಲೆ ಇನ್ನೊಂದಷ್ಟು ಜನಕ್ಕೆ ಅವ್ರ ಪೇಜ್ ರೀಚ್ ಜಾಸ್ತಿ ಆಗಬೇಕು, ಅವ್ರಿಗೆ ಅದರಿಂದ ದುಡ್ಡು ಬರುತ್ತೆ, ಅವ್ರು ರೋಸಿ ರೋಟಿನೂ ನಡಿಬೇಕಲ್ಲ. ಈಗ ನಾವೇ ಒಳಗಡೆ ಹೋಗಿ ಕೆಲಸ ಮಾಡ್ತಾ ಇದ್ವು, ಅದು ನಮ್ಮ ಕೆಲಸ, ಇದು ಅವ್ರ ಕೆಲಸ. ಸೊ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ನಾನು ಒಂದೇನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ನೀವು ಮೀಮ್ಸ್ ಮಾಡಿ, ನನ್ನ ಬಗ್ಗೆ ಮೀಮ್ಸ್ ಮಾಡಿ, ನಾನು ನೋಡ್ತೀನಿ. ನಾನು ಮೊದಲು ಮೀಮ್ಸ್ ಮಾಡ್ತಾ ಇದ್ದೆ, ಬಟ್ ನಾಟ್ ಈ ಥರ ಮೀಮ್ಸ್ ಅಲ್ಲ, ನಾನು ಬೇರೆ ಏನೋ ಮೀಮ್ಸ್ ಮಾಡ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಾ ಇದ್ದೆ. ಸೊ ನಂಗೆ ಮೀಮ್ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಅರ್ಥ ಆಗುತ್ತೆ. ಬಟ್ ಡೋಂಟ್ ಅಂದರೆ ನೀವು ಅಮ್ಮ ಅಕ್ಕ ಅಂತ ಮಾತಾಡೋದು, ಪರ್ಸ್ನಲ್ ಆಗಿ ಫ್ಯಾಮಿಲಿ ವಿಷಯ ತೊಗೊಂಡು ಮಾತಾಡೋದು, ಅದೊಂದನ್ನು ಬಿಟ್ಟು ಒಂದು ಹಾಸ್ಯಗೂ ಅಪಹಾಸ್ಯಗೂ ಒಂದು ಲೈನ್ ಇರುತ್ತಲ್ಲ, ಅದನ್ನು ಕ್ರಾಸ್ ಮಾಡಬೇಡಿ. ಡಾರ್ಕ್ ಸೆನ್ಸ್ ಆಫ್ ಹ್ಯೂಮರ್ ಅರ್ಥ ಆಗುತ್ತೆ, ಬಟ್ ಸ್ವಲ್ಪ ಡೀಸೆನ್ಸಿನ ಮರೆತು ಇಂಡೀಸೆಂಟಾಗಿ ಮಾಡದೇ ಇದ್ರೆ, ನಾನೇ ನಿಮ್ದೇನೇನು ಮೀಮ್ಸ್ ಇದೆಯೋ, ನಿಮ್ದು ಏನೇನು ಟ್ರೋಲ್ಸ್ ಇದೆಯೋ, ನಾನೇ ನನ್ನ ಪೇಜಲ್ಲಿ ರೀಶೇರ್ ಮಾಡ್ತೀನಿ ಆ್ಯಂಡ್ ನಾನೇ ನಗಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.